ಹಾಯ್ ಗೈಸ್, ಇದು ನಂದು ಚಾನಲಲ್ಲಿ 3ನೇ ವಿಡಿಯೋ ಅಂದರೆ ನನ್ನ ಸೆಕೆಂಡ್ ವ್ಲಾಗ್. ಎಸ್ಪೆಷಲಿ ತುಂಬ ಥ್ಯಾಂಕ್ಸ್. ಹಿಂದೆ 2 ವಿಡಿಯೋಗಳು ಕೊಟ್ಟಿರೋ ಸಪೋರ್ಟು ತುಂಬ ಚೆನ್ನಾಗಿ ಬಂದಿದೆ. ಇದೇ ರೀತಿ ಸಪೋರ್ಟ್ ಮಾಡಿ, ಪ್ರತಿಯೊಂದು ವಿಡಿಯೋಗೂ ಲೈಕ್ ಮಾಡಿ, ಶೇರ್ ಮಾಡಿ. ಸ್ಟಾರ್ಟಿಂಗಲ್ಲಿ ಹೇಳ್ತಾ ಇದ್ದೀನಿ ಅದಕ್ಕೇನೆ, ಯಾಕಂದರೆ ಕೊನೆವರೆಗೂ ನೋಡ್ತಿರೋಲ್ಲ ನಮಗೆ ಗೊತ್ತಿಲ್ಲ, ಏನೋ ಕತೆ ಹೊಡಿತಾ ಇದ್ದಾರೆ ಅಂತ ಅನ್ಕೊಬೋದು. ಕತೆ ಹೊಡಿತಿಲ್ಲ, ನಮ್ಗೆ ಏನು ಅನ್ಸಿದೆ ಅದನ್ನ ಹೇಳ್ತಿದ್ದೀವಿ. ಹಾಗೆ ನಮ್ಮ ಶಾರ್ಟ್ ಫಿಲಿಮ್ ಲೈಫ್ ಎಟ್ ಡಿಗ್ರಿ ಇನ್ನು ಸ್ವಲ್ಪ ದಿನದಲ್ಲಿ ಶೂಟ್ ಮುಗಿಯುತ್ತೆ, ಎಡಿಟಿಂಗ್ ನಡೀತಿದೆ. ಒಳ್ಳೊಳ್ಳೆ ಸಾಂಗ್ಸ್ ರಿಲೀಸ್ ಆಗುತ್ತೆ ಮುಂದೆ ಯೂಟ್ಯೂಬಲ್ಲೂ. ಆಲ್ರೆಡಿ 2 ಸಾಂಗ್ ಇನ್ಸ್ಟಾಗ್ರಾಮಲ್ಲಿ ಬಂದಿದೆ. ಇನ್ಸ್ಟಾಗ್ರಾಮ್ ಚಾನಲ್ ಬೇಕಾದ್ರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡಿ ಒಂದು ಟೈಮು. ತುಂಬ ಚೆನ್ನಾಗಿದೆ. ಚಾನಲ್ನ ನೀವಾಗೆ ಸಬ್ಸ್ಕ್ರೈಬ್ ಮಾಡಿ, ಇನ್ಸ್ಟಾಗ್ರಾಮಲ್ಲೂ ಫಾಲೋ ಮಾಡಿ. ನಾವೆಲ್ಲ ಅಪ್ಡೇಟ್ಸ್ ಆಲ್ಮೋಸ್ಟ್ ಇನ್ಸ್ಟಾಗ್ರಾಮಲ್ಲೂ ಕೊಟ್ಟಿರ್ತೀವಿ. ಇನ್ಮೇಲೆ ಯೂಟ್ಯೂಬಲ್ಲೂ ಆದಷ್ಟು ಕೊಡೋಕೆ ಟ್ರೈ ಮಾಡ್ತೀವಿ. ವ್ಲಾಗ್ಸ್ ನಾವು ದಿನನಿತ್ಯ ಯಾವ ರೀತಿ ಆಡ್ತೀವಿ, ಹೆಂಗಿರ್ತೀವಿ ಅದು ಒಂದು ಬರುತ್ತೆ. 7 Hills ಕ್ರಿಯೇಷನಲ್ಲಿ ವ್ಲಾಗ್ಸು ಬರುತ್ತೆ, ಶಾರ್ಟ್ ಫಿಲಿಮ್ ಬಗ್ಗೆನೂ ಬರುತ್ತೆ, ರೀಲ್ಸ್ ಬರುತ್ತೆ. ಪ್ರತಿಯೊಬ್ರು ಎಲ್ಲಾ ರೀತಿಯಾದ ಒಂದು ಕಂಟೆಂಟ್ ಕೊಡಕ್ ಟ್ರೈ ಮಾಡ್ತೀವಿ. ನಾವ್ ಯಾವ್ದು ಸ್ಕ್ರಿಪ್ಟೆಡ್ ಆಗಿ ಮಾಡಕ್ ಟ್ರೈ ಮಾಡ್ತಿಲ್ಲ, ಎಲ್ಲ ನಮ್ಗೆ ಏನ್ ಅನ್ಸಿದೆ ಅದನ್ನ ಕೊಡ್ತಾ ಇದೀವಿ ಅಷ್ಟೇ. ಪ್ರತಿಯೊಬ್ರು ನೋಡಿ, ವಿಡಿಯೋನ ಆದಷ್ಟು ಲೈಕ್ ಮಾಡಿ, ಚೆನ್ನಾಗಿ ರೀಚ್ ಕೊಡಿ. ನಾವಿನ್ನ ಒಳ್ಳೊಳ್ಳೆ ಕಂಟೆಂಟ್ಗಳ ಜೊತೆ ಮುಂದೆ ಬರ್ತೀವಿ. ಆಲ್ಮೋಸ್ಟ್ ಎಲ್ಲ ಹೇಳಿದೀನಿ. ಬೇಸಿಕಲಿ ಈ ವಿಡಿಯೋದಲ್ಲಿ ನಾನು ಮಾತಾಡ್ಬೇಕು ಅನ್ಕೊಂಡಿದ್ದೀನಿ ನಮ್ಮ ಶಾರ್ಟ್ ಫಿಲಿಂ ಬಗ್ಗೆ. ನಮ್ಮ ಶಾರ್ಟ್ ಫಿಲಿಂ ಹೇಗೆ ಶುರು ಆಯ್ತು ಅಂದ್ರೆ, ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಇದರಿಂದ ಮೈನ್ ಪಿಲ್ಲರ್ಸ್ ಅಂತ ಬಂದಾಗ ಎಸ್ಪೆಷಲಿ ನಮ್ಮ ಕಾಲೇಜ್ ಫ್ಯಾಕಲ್ಟಿ ತುಂಬಾ ಸಪೋರ್ಟ್ ಮಾಡಿದ್ರು. ನಮ್ಮ ಮೇಡಮ್ ಅನುಶ್ರೀ ಮ್ಯಾಮ್ ಆಗಿರ್ಬೋದು, ಗೌರಿ ಸರ್, ರವಿ ಕೀರ್ತಿ ಸರ್, ಎಸ್ಪೆಷಲಿ ಪ್ರಿನ್ಸಿಪಲ್ ಸರ್ ಶಂಕರಾಚಾರ್ಯ ಸರ್ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ನಾವ್ ಈ ರೀತಿ ಒಂದು ಐಡಿಯಾ ಇದೆ ಅಂತ ಒಂದು ಟೀಮ್ ಫುಲ್ ಕೂತ್ಕೊಂಡು ಡಿಸ್ಕಸ್ ಮಾಡಿದಾಗ ನನ್ಗನ್ಸಿದ ಪ್ರಕಾರ ಯಾವುದೇ ಕಾಲೇಜಲ್ಲಾಗಲಿ ಟೀಚರ್ಸ್ ಮುಂದೆ ತರ್ತಾರೋ ಇಲ್ವೋ, ಹೋಗಿ ಮೊದಲು ನಮ್ಮ ಗೌರಿ ಸರ್ ಅನುಶ್ರೀ ಮ್ಯಾಮ್ ನಾವು ಹೇಳಿದಾಗ ಮೊದಲನೇದಾಗ ಅವರು ನಮ್ಗೆ ತುಂಬಾ ಸಪೋರ್ಟ್ ಮಾಡಿದ್ರು. ಓಕೆ ಟ್ರೈ ಮಾಡಿ, ಹೋಗಿ ಮಾತಾಡಿ ಅಂತ ಹೇಳಿದ್ರು. ನಾವು ಮಾತಾಡಿ ಸರಿ ಆಯ್ತು ಶಾರ್ಟ್ ಫಿಲ್ಮ್ ಶುರು ಮಾಡೋಣ ಅಂತ ಅನೌನ್ಸ್ಮೆಂಟ್ ಅಂತೆಲ್ಲ ಮಾಡಿದ್ವಿ. ಮಾಡಾದ್ಮೇಲೆ ಪೂಜೆ ದಿನ ಅನ್ಕೊಂತೀನಿ, ಪೂಜೆ ದಿನ ಪ್ರಿನ್ಸಿಪಲ್ ಸರ್, ಪ್ರೆಸಿಡೆಂಟ್ ಸರ್ ಎಲ್ಲ ಬಂದ್ರು, ನಮಗೆ ವಿಶಸ್ ಮಾಡಿದ್ರು. ಎಲ್ಲ ಚೆನ್ನಾಗೇ ಹೋಯ್ತು. ಶೂಟ್ ಎಲ್ಲ ಶುರು ಮಾಡಿದ್ವಿ. ಒಂದ್ ಸ್ವಲ್ಪ ದಿನ ಆದ್ಮೇಲೆ ಆಗದೆ ಇರೋ ಒಂದ್ ಸ್ವಲ್ಪ ಕಹಿ ಘಟನೆಗಳು ನಡೀತು. ಅದನ್ನ ಈ ವಿಡಿಯೋದಲ್ಲಿ ಹೇಳ್ಕೊಳ್ಳೋದು ಬೇಡ, ಮುಂದೆ ಒಂದಿನ ಟೈಮ್ ಬಂದಾಗ ನಾನೇ ಹೇಳ್ತೀನಿ. ಆದ್ರೂನು ಎಲ್ಲ ಮೀರಿ ಒಳ್ಳೆ ರೀಚ್ ಕೊಟ್ಟಿದ್ದೀರಾ, ಅದಕ್ಕೆ ನಾನು ಮೇನ್ ಆಗಿ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಪ್ರತಿ ಟೈಮ್ ಒಂದ್ ಮಾಡ್ಬೇಕಂತ ಬಂದಾಗ ಒಬ್ಬ ಮನುಷ್ಯನ್ಗೆ ತುಂಬಾ ಏನಂತಾರೆ, ಜನಗಳು ಮುಂದೆ ಬರಕ್ ಬಿಡಲ್ಲ. ಏನಕ್ ಬರ್ತಾನೆ, ಏನಕ್ ಮಾಡ್ತಾನೆ ಅನ್ನೋ ರೀತಿ ಜನ ಟ್ರೀಟ್ ಮಾಡ್ತಾ ಇರ್ತಾರೆ. ಸೊ ಆದ್ರೆ ನಮ್ಮ ಕಾಲೇಜಲ್ಲಿ ಪ್ರತಿಯೊಬ್ರು ಮುಂದೆ ಬರ್ಬೇಕು ಅನ್ನೋದು ಮೇನ್ ಆಗಿ ಸಪೋರ್ಟ್ ಮಾಡಿದ್ದಾರೆ. ಅದಕ್ಕೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಎಸ್ಪೆಷಲಿ ನನ್ನ ಟೀಮ್, ನನ್ನ ಫ್ರೆಂಡ್ಸ್, ಜೂನಿಯರ್ಸ್ ಇಂದ ಹಿಡ್ದು ನಮ್ಮ ಕ್ಲಾಸ್ಮೇಟ್ಸ್ ವರ್ಗು ಪ್ರತಿಯೊಬ್ರು ಅದೇ ರೀತಿ ಸಪೋರ್ಟ್ ಕೊಟ್ಟಿದ್ದೀರಾ, ಮಾಡ್ತಾ ಇದ್ದೀರಾ. ಮಾಡಿ ಇನ್ ಸ್ವಲ್ಪ ದಿನದಲ್ಲಿ ಒಳ್ಳೆ ಔಟ್ಪುಟ್ ಕೊಡ್ತೀವಿ, ನನ್ಗೆ ಗ್ಯಾರಂಟಿ ಇದೆ. ಅಂದ್ರೆ ನಾನೇ ಓಪನ್ ಆಗಿ ಹೇಳ್ತೀನಿ, ನಾನೆಲ್ಲ ಕಿತ್ತು ದಬಾಕಿದ್ದೀನಿ, ನಾನು ಒಳ್ಳೆ ಡೈರೆಕ್ಟ್ರು. ಇನ್ನು ಅದನ್ನ ಹೇಳಕ್ ಇನ್ನ ಟೈಮ್ ಇದೆ. ಬರೀ ಡೈರೆಕ್ಟರ್ ಅಂತ ಇವಾಗ ಹೇಳ್ಕೊಬೋದು ಅಷ್ಟೇನೋ ಶಾರ್ಟ್ ಫಿಲಿಮ್ ತೆಗಿತಾ ಇದೀನಿ ಅನ್ನೋದಕ್ಕೆ. ಬಟ್ ಶಾರ್ಟ್ ಫಿಲಿಮ್ ಅಲ್ಲಿ ಒಂದು ಮೀನಿಂಗ್ ಕೊಟ್ಟಿದ್ದೀನಿ ಅನ್ನೋ ಒಂದು ಗ್ಯಾರಂಟಿ ನನ್ನ ಹತ್ರ ಇದೆ. ನೀವು ನೋಡಿ ಮುಂದೆ ಪ್ರತಿಯೊಬ್ರು ನೀವೆಷ್ಟು ಸಪೋರ್ಟ್ ಮಾಡ್ತೀರೋ ಅಷ್ಟೇ ಚೆನ್ನಾಗಿರೋ ವಿಡಿಯೋ, ಅಷ್ಟೇ ಚೆನ್ನಾಗಿರೋ ಕಂಟೆಂಟ್ ನಾನು ಕೊಡ್ತೀನಿ. ಆ ಶಾರ್ಟ್ ಫಿಲಿಮ್ ಇಂದನೂ ಅಷ್ಟೇ ಪ್ರತಿಯೊಬ್ರು ಮುಂದೆ ಬರಬೇಕು ಅನ್ನೋದೇ ಒಂದು ನನ್ನ ಹೋಪ್ ಅಷ್ಟೇ, ಬೇರೆ ಏನು ನನಗಿಲ್ಲ. ನಾವೆಲ್ಲರೂ ಬೆಳಿತೀವಿ ಅನ್ನೊಂದು ಗ್ಯಾರಂಟಿ ನನ್ನಲ್ಲಿದೆ. ಅದು ಕೆಲವೊಬ್ರು ಅನ್ಕೊಬೋದು, ಏನು 2ನೇ ವಿಡಿಯೋಗೆನೆ ಫುಲ್ ಜಂಬ ಕೊಚ್ಕೊಂತವನಿ, ಈ ಲೆವೆಲ್ ಎಲ್ಲ ಬಿಲ್ಡಪ್ ಕೊಡ್ತಾನೆ ಅಂತ. ಯಾರೇನೇ ಅನ್ಕೊಳ್ಳಿ, ನಾನು ಕೇರ್ ಮಾಡಲ್ಲ. ಬರುತ್ತೆ, ಚೆನ್ನಾಗಿರೋ ವಿಡಿಯೋಗಳು ಬರುತ್ತೆ, ಅದಕ್ಕೆ ನನ್ನ ಗ್ಯಾರಂಟಿ. ಒಳ್ಳೆ ಕಂಟೆಂಟ್ಗಳು ಬರುತ್ತೆ, ನೋಡಿ ಮಜಾ ಮಾಡಿ, ಮುಂದೆ ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಇನ್ನೊಂದು ಟೈಮ್ ಮೊದಲನೇದಾಗಿ ಹೇಳ್ತಾ ಇದ್ದೀನಿ, ಫೈನಲ್ ಆಗಿ ಹೇಳಕ್ ಇಷ್ಟಪಡ್ತೀನಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ. ಪ್ರತಿಯೊಬ್ರು ಅಷ್ಟೇ ಪ್ಲೀಸ್.